ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಸನ್ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ 3 ಪ್ರಮುಖ ಪ್ರಶ್ನೆಗಳು. ಒಂದು, ಆ ದಿನ ಶಕ್ತಿ ಸೌಧದ ಆವರಣದಲ್ಲಿ ಪಾಕ್ ಪರವಾಗಿ ಘೋಷಣೆ ಆಯಿತು ಅಂತ ಹೇಳಿ ಕನ್ನಡದ ಸಮಸ್ತ ಮಾಧ್ಯಮಗಳು ಸುದ್ದಿಯನ್ನ ಪ್ರಸಾರ ಮಾಡಿದಾಗ ಮಾಧ್ಯಮಗಳು ಭಜನೆ ಮಾಡಬಾರದು, ಮಾಧ್ಯಮಗಳು ಒಂದು ಪಕ್ಷದ ಪರವಾಗಿ ನಿಲ್ಲಬಾರದು, ಮಾಧ್ಯಮಗಳಿರೋದು ಜಾಗೃತವಾದ ಸಮಾಜವನ್ನ ಕಟ್ಟಲಿಕ್ಕೆ ಅಂತ ಹೇಳಿ ಇಷ್ಟುದ್ದದ ಟ್ವೀಟ್ ಮಾಡಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಇವತ್ತು ಏನ್ ಹೇಳ್ತೀರಿ? ಮೊದಲ ಪ್ರಶ್ನೆ. ಎರಡನೆಯದ್ದು, ಮಾಧ್ಯಮಗಳ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಜಾಗೃತವಾಗ್ಲಿಲ್ವಾ? ಅವನಲ್ಲಿ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದೆ ನಿಜವಾಗಿದ್ರೆ ತಕ್ಷಣಕ್ಕೆ ಯಾಕೆ ಪ್ರಶ್ನೆ ಮಾಡಲಿಲ್ಲ? ನಾವು ನಿಮ್ಮ ತರದಲ್ಲಿ ಆನ್ ಸ್ಪಾಟ್ ಕ್ಲೀನ್ ಚಿಟ್ ಕೊಡುವ ದಾವಂತದಲ್ಲಿ ಇರಲಿಲ್ಲ. ಪ್ರತಿಯೊಂದು ಮಾಧ್ಯಮಗಳು ಕೂಡ 300 ಬಾರಿ ಆ ಆಡಿಯೋವನ್ನ ವಿಡಿಯೋವನ್ನ ಪರಿಶೀಲನೆ ಮಾಡಿ ನಂತರದಲ್ಲಿ ಆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ತಪ್ಪಾದು. ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಇದೆಲ್ಲ ಆದ ನಂತರದಲ್ಲಿ ಮಾಧ್ಯಮದ ಪ್ರತಿನಿಧಿಗಳು ಹೋಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮದಲ್ಲ ಎಲ್ಲರೂ ಸೇರಿ ಕಾಂಗ್ರೆಸ್ ಸರ್ಕಾರವನ್ನ ಗಲ್ಲಿಗೇರಿಸುವ ಪ್ರಯತ್ನ ಮಾಡ್ತಿದ್ದೀರಿ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಸಚಿವರು ಇವತ್ತು ಪಾಕ್ ಪರವಾಗಿ ಘೋಷಣೆಯನ್ನ ಕೂಗಿದ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರಲ್ಲ, ಯಾವ ಶಿಕ್ಷೆ ಕೊಡಿಸ್ತೀರಿ ಸರ್ಕಾರ? 3 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಸನ್ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಅನ್ನೋ ಆಶಾಭಾವನೆಯೊಂದಿಗೆ ಜಾಗೃತ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದೆ. ನಾನು ಸ್ಮಿತಾ ರಂಗನಾಥ್. ನಾನು ನಾಗೇಂದ್ರ ಬಾಬು. ನಮ್ಮೊಂದಿಗೆ ಇವತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ವಕ್ತಾರರಾಗಿರುವಂತಹ ಮೋಹನ್ ವಿಶ್ವ ಅವರು, ಜೆಡಿಎಸ್ ವಕ್ತಾರರಾಗಿರುವಂತಹ ರಾಜುಗೌಡ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂತಹ ರಾಮಕೃಷ್ಣ ಅವರು, ಮುಸ್ಲಿಂ ಮುಖಂಡರಾಗಿರುವಂತಹ ಸಾದಿಕ್ ಪಾಷಾ ಅವರು, ವಿಶ್ಲೇಷಕರಾಗಿರುವಂತಹ ಶಶಿಕಾಂತ್ ಎಡಹಳ್ಳಿ ಅವರು. ಸೊ ಇವತ್ತು ಚರ್ಚೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಆ ಬ್ರೇಕಿಂಗನ್ನು ಗಮನಿಸಿ ಆ ಬಳಿಕ ಚರ್ಚೆಯನ್ನು ಮುಂದುವರಿಸೋಣ. FSL ವರದಿ ಮತ್ತು ಸಾಂದರ್ಭಿಕ ಸಾಕ್ಷ್ಯನ್ನ ಆಧರಿಸಿ 3 ಬಂಧನ ಆಗಿದೆ. ಕೇಂದ್ರ ವಿಭಾಗದ ಡಿಸಿಪಿ ಅಧಿಕೃತವಾದಂತಹ ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿ ಅದರಲ್ಲಿ ಈ ಅಂಶವನ್ನು ಉಲ್ಲೇಖಿಸಿದ್ದಾರೆ. ವಿಧಾನಸೌಧ ಶಕ್ತಿ ಕೇಂದ್ರದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಪಕ್ಕ, ಯಾವುದೇ ಅನುಮಾನವೇ ಬೇಡ. FSL ವರದಿ ಆಧಾರದಲ್ಲಿ ಸಾಕ್ಷ್ಯಾಧಾರಗಳ ಲಭ್ಯವಾದ ಬಳಿಕ 3 ಬಂಧನ ಆಗಿದೆ. FSL ವರದಿ ಬರೋದಕ್ಕಿಂತ ಮುಂಚೆ ಸಚಿವರು ಕ್ಲೀನ್ ಚಿಟ್ ಕೊಟ್ಟಿದ್ದು ಯಾವ ಕಾರಣಕ್ಕೋಸ್ಕರ? ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತನ? ನಿಮಗೆ ದೇಶ ಅಂತ ಬಂದಾಗ ಮುಖ್ಯ ಆಗ್ಲಿಲ್ವಾ? ಘಟನೆ ನಡೆದೇ ಇಲ್ಲ ಅಂತ ಹೇಳಿದ್ರು. ರಾಜ್ಯಸಭಾ ಮೆಂಬರ್ ಆಗಿರುವಂತಹ ಯಾಸೀನ್ ಹುಸೇನ್ ಅವರು ಹುಚ್ಚ ಅಂತ ಕರೆದ್ರು ಮಾಧ್ಯಮದವರನ್ನ. ಈಗ ಯಾರನ್ನ ಕರಿಬೇಕು ಹುಚ್ಚ ಅಂತ? ಇದರ ಜೊತೆಗೆ ನಮ್ಮ ಹಿರಿಯ ಸಹೋದ್ಯೋಗಿ ಸುನಿಲ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನನ್ನ ಪ್ರಕಾರ 15ಕ್ಕೂ ಅಧಿಕ ವರ್ಷಗಳಿಂದ ಕ್ರೈಮ್ ರಿಪೋರ್ಟಿಂಗ್ ಅನ್ನ ಮಾಡಿ ಇಂಥ ಎಷ್ಟೋ ಪ್ರಕರಣಗಳಲ್ಲಿ ವರದಿಯನ್ನ ಮಾಡಿದ ಅನುಭವ ನಮ್ಮ ಪ್ರತಿನಿಧಿ ಸುನಿಲ್ಗಿದೆ. ಒಂದು ಸ್ಟ್ರೇಟ್ ಕ್ವೆಶ್ಚನ್ ಸುನಿಲ್ ಅವರಿಗೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ FSL ನ ವರದಿಯಲ್ಲಿ ಏನಿರಬಹುದು, ಅದರ ಆಧಾರದ ಮೇಲೇನೆ ಅರೆಸ್ಟ್ ಅಂತ ಹೇಳಿ ಪೊಲೀಸ್ ಮೂಲಗಳು ಮಾಹಿತಿಯನ್ನ ನೀಡ್ತಾ ಇವೆ. ಹಾಗಾದ್ರೆ FSL ರಿಪೋರ್ಟ್ ನಲ್ಲಿ ಏನಿರಬಹುದು ಸುನಿಲ್? ಎಸ್ ಸ್ಮಿತಾ, ಸಾಮಾನ್ಯವಾಗಿ ಈ ಥರದ್ದು ಯಾವುದೋ ಒಂದು ಕೇಸ್ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ನಾನೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. 2020ರಲ್ಲಿ CAA NRC ಗಲಾಟೆ ಆದಂಥ ಸಂದರ್ಭದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಅಮೂಲ್ಯ ಅನ್ನುವಂಥ ಒಂದು ಯುವತಿ ಸ್ಟೇಜ್ ಮೇಲ್ಗಡೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಕೂಗಿದ್ಲು. ಆವಾಗ ಪೊಲೀಸರು ಈ ಯಾವುದೇ FSL ರಿಪೋರ್ಟ್ಗೆ ವೆಯ್ಟ್ ಮಾಡಿರಲಿಲ್ಲ, ನೇರವಾಗಿ ಆಕೆಯನ್ನು ಅರೆಸ್ಟ್ ಮಾಡಿದ್ರು, ಜೈಲಿಗೆ ಇಟ್ಟಿದ್ರು. ಆ ಒಂದು ಇನ್ಸಿಡೆಂಟ್ ಕೇವಲ ಒಂದು 3-4 ವರ್ಷಗಳ ಹಿಂದೆ ಆಗಿರುವಂಥದ್ದು. ಆದರೆ ಈ ಒಂದು ಇನ್ಸಿಡೆಂಟಿಗೆ ಸಂಬಂಧಪಟ್ಟಂತೆ ಪೊಲೀಸರು FSL ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು. ವೇಳೆ ಸಾಮಾನ್ಯವಾಗಿ ಪೊಲೀಸರಿಗೆ ಅಧಿಕಾರವನ್ನು ಕೊಟ್ಟಿದ್ರೆ ಪೊಲೀಸರು FSL ವರದಿಗೋಸ್ಕರ ಖಂಡಿತ ವೆಯ್ಟ್ ಮಾಡ್ತಿರ್ಲಿಲ್ಲ. ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಗಿದ್ದಕ್ಕೆ ಸಂಬಂಧಪಟ್ಟಂತೆ ಕೇಸ್ ರಿಜಿಸ್ಟರ್ ಆಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಿದ್ರು. ಆದರೆ ಇಲ್ಲಿ ಬಹುಶಃ ಸರ್ಕಾರದ ಒತ್ತಡ ಇರ್ಬೋದೇನೋ ಗೊತ್ತಿಲ್ಲ, ಈ FSL ವರದಿ ಬರೋವರೆಗೂ ಕೂಡ ವೆಯ್ಟ್ ಮಾಡಿದ್ದಾರೆ. ಇವತ್ತಿನ ರಿಪೋರ್ಟ್ನಲ್ಲಿ ಏನು ಬಂದಿರ್ಬೋದು ಅನ್ನುವಂಥನ್ನ ಕೇಳಿದ್ರಿ, ಯಾವುದೇ ಡೌಟ್ ಇಲ್ಲ, ಈ ಒಂದು ವರದಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂಥದ್ದು ಹೌದು ನಿಜ ಅನ್ನುವಂಥ ಒಂದು ಸ್ಪಷ್ಟವಾದಂಥ ವರದಿ FSLನಿಂದ ಬಂದ ಬಳಿಕವಷ್ಟೇ ಈ ಒಂದು
ಅರೆಸ್ಟ್ ಮಾಡಿರುವಂತದ್ದು. ಇವತ್ತು ಈ ಪ್ರೆಸ್ ನೋಟ್ ಅನ್ನು ಕೂಡ ನೋಡಿ, ನಿಮಗ್ ಗೊತ್ತಾಗಿದೆ, ಪೊಲೀಸರಿಗೆ ಗೊತ್ತಾಗಿದೆ, ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೊತ್ತೇ ಇಲ್ಲವಂತೆ. ಪರಮೇಶ್ವರ್ ಅವರನ್ನ ಮಾಧ್ಯಮದ ಪ್ರತಿನಿಧಿಗಳು ಪ್ರಶ್ನೆ ಮಾಡಿದ್ರು, ಏನ್ ಸರ್ 3 ಜನ ಅರೆಸ್ಟ್ ಆಗಿದ್ದಾರೆ, ಏನಾಗ್ತಾ ಇದೆ ಪ್ರಕರಣದಲ್ಲಿ? ಹಾಗಾದ್ರೆ ನಿಮ್ಮ ಇಡೀ ಕ್ಯಾಬಿನೆಟ್, ಅದರಲ್ಲೂ ಘಟಾನುಘಟಿ ಕ್ಯಾಬಿನೆಟ್ ನ ಸಚಿವರೆಲ್ಲರೂ ನಿಂತು ಬಿಟ್ಟು ಅಲ್ಲೇನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರಲ್ಲ, ಈಗೇನು ಹೇಳ್ತೀರಿ ಅನ್ನೋ ಪ್ರಶ್ನೆಗೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ವೆರಿಫೈ ಮಾಡ್ತೀನಿ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನಾವು ಕೇಳಿರೋದು ಶಾಸಕರನ್ನಲ್ಲ, ಬದಲಾಗಿ ರಾಜ್ಯದ ಗೃಹ ಸಚಿವರನ್ನ. ಇಡೀ ರಾಜ್ಯದ ಪೊಲೀಸ್ ಇಲಾಖೆ ಯಾರ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ ಅದೇ ಖಾತೆಯ ಸಚಿವರನ್ನ ಪ್ರಶ್ನೆ ಮಾಡಿರೋದು. ಪರಮೇಶ್ವರ್ ಅವ್ರು ಹೇಳಿರೋದೇನು ನೀವು ಕೇಳಿಸ್ಕೊಂಡ್ಬಿಡಿ. 3 ಜನ ಅರೆಸ್ಟ್ ಆಗಿದ್ದಾರೆ ಆಗಿದ್ದಾರಾ? ಆಗಿದ್ದಾರೆ. ನನ್ಗೆ ಗೊತ್ತಿಲ್ಲ, ನಾನು ನಿಮ್ಮ ಜೊತೆಲೆ ಕೂತಿದ್ದೀನಿ. ಇಲ್ಲ, ಅದ್ರದ್ದು ಸಂಬಂಧ ಇಲ್ಲ. ಹೌದಾ? ಅಲ್ಲ, ಅವ್ರ ಕೆಲಸ, ಅವ್ರ ಫ್ರೀಡಮ್ ಕೊಟ್ಟಿದ್ದೀವಿ. ಅವ್ರು ಏನು ಕೆಲಸ ಮಾಡಬೇಕು ಪೊಲೀಸ್ನವ್ರು ಮಾಡಬೇಕು ಅಂತೇಳಿ ಫ್ರೀಡಮ್ ಕೊಟ್ಟಿದ್ವಿ. ಅವ್ರ ಕೆಲಸ ಮಾಡಿರ್ತಾರೆ. ಅಲ್ಲ ಸರ್, ಈಗ ನೀವು ಬೆಳಗ್ಗೆವರೆಗೂ ಕೂಡ ಮಾಧ್ಯಮ ಹೇಳಿಕೆ ಕೊಟ್ಟಾಗ FSL ಅಧಿಕೃತ FSL ಮಾಹಿತಿ ಬಂದಿಲ್ಲ ಅಂತ ಹೇಳಿ, ಈಗ ನೀವು ಅದ್ರ ನಂತರದಿಂದ ಮಾಧ್ಯಮದ ಕೈಗೂ ಸಿಕ್ಕಿಲ್ಲ ಅಂದರೆ ಮೀಟಿಂಗ್ನಲ್ಲಿ ಇದ್ದರೆ ಅದ್ರ ನಂತರ ಏನೇನು ಬೆಳವಣಿಗೆ ಆಯ್ತು ಅದು ಯಾರು ಮಾಹಿತಿ ಇಲ್ವಾ ಸರ್? ಇಲ್ವಲ್ಲ, ನಾನು ನಿಮ್ಮ ಜೊತೆಲೇ ಕೂತಿದ್ದೀನಿ, ನಿಮ್ಮ ಜೊತೆಲೇ ಊಟ ಮಾಡಿದ್ದೀನಿ. ಹಾಂ, ನೀವೇ ನೋಡಿದ್ರಲ್ಲ. ನಾನೇನಾದರೂ ಒಂದು 2 ಗಂಟೆ ಎಲ್ಲರೂ ತಪ್ಪಿಸ್ಕೊಂಡು ಹೋಗಿದ್ನ? ಸರ್, ಈಗ ಅರೆಸ್ಟ್ ಆಗಿರುವಂಥದ್ದು ವೆರಿಫೈ ಮಾಡ್ತೀನಿ. ಸರ್ಕಾರದ ಬದ್ಧತೆ ಅಲ್ವಾ ಸರ್? ಹೌದು ರೀ, ಅದನ್ನೇ ವೆರಿಫೈ ಮಾಡ್ತೀನಿ. ನಾನು ಹೋಮ್ ಮಿನಿಸ್ಟ್ರಾಗಿ ನಾನು ಸುಮ್ಮನೆ ಹೆಂಗೆ ಅಂದ್ರೆ ಹಂಗೆ ಹೇಳೋಕ್ಕಾಗಲ್ಲ. ಅರೆಸ್ಟ್ ಮಾಡಿದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಮಾಡಿದರೆ ನಾನು ವೆರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ. ನಾನು 3 ಜನ ಅರೆಸ್ಟ್ ಆಗಿದ್ದಾರೆ ಆಗಿದ್ದಾರಾ? ಆಗಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಜೊತೆಲೆ ಕೂತಿದ್ದೀನಿ. ಹಾಂ, 2 ಬಾರಿ ಫೋನ್ ಕರೆ ಬಂತು. ಇಲ್ಲ, ಅದ್ರದ್ದು ಸಂಬಂಧ ಇಲ್ಲ. ಅರೆಸ್ಟ್ ಮಾಡಿರೋ ಆಗ್ಬೋದು. ಇದೇ ಅಧಿಕೃತನಾ ಇದು? ಗೊತ್ತಿಲ್ಲ. ನಾನು ಐ ಕಾಂಟ್ ಡಿಪೆಂಡ್ ಆನ್ ದಿಸ್. ಅರೆಸ್ಟ್ ಮಾಡಿರೋ ಪರಮೇಶ್ವರ್ ಅವರು ಊಟ ಮಾಡ್ತಾ ಇದ್ರಂತೆ, ಮಾಧ್ಯಮದವ್ರ ಮುಂದೆನೇ ಇದ್ರಂತೆ. ಗೃಹ ಸಚಿವರು ಕೂಡ ಅವ್ರಿಗೆ ಗೊತ್ತಿಲ್ವಂತೆ. ಏನು ಹೇಳಬೇಕು ಅನ್ನೋದನ್ನ ಪ್ರಜ್ಞಾವಂತ ವೀಕ್ಷಕರಿಗೆ ಬಿಟ್ಟು ಈ ವಿಚಾರವನ್ನ ಡ್ರ್ಯಾಗ್ ಮಾಡೋದಿಲ್ಲ. ಪರಮೇಶ್ವರ್ ಅವರ ಹೇಳಿಕೆಯನ್ನ ಪ್ರಶ್ನೆ ಕೇಳ್ತೀನಿ, ಇಲ್ಲಿ ಬಂದಿರುವ ವಕ್ತಾರರು ಹಾಗೆ ಇಲ್ಲಿರುವ ಗಣ್ಯ ಅತಿಥಿಗಳು ಅದನ್ನು ಉತ್ತರ ಕೊಡ್ತಾ ಹೋಗ್ಲಿ ಮುಂದಿನ ಹಂತದಲ್ಲಿ. ಆದ್ರೆ